ನಿಜ ಹೇಳ್ತಿದ್ದೀನಿ ಗುರು, ತಡ್ಕೊಳಕ್ ಆಗ್ತಿಲ್ಲ. ಡೇ 96 ಆಫ್ CCJ. ಇವತ್ ಮಾರ್ನಿಂಗ್ ಕಾಫಿ ಕುಡಿದು ಜಿಮ್ಮಿಗೆ ಬಂದ್ವಿ. ಇವತ್ ನನ್ ಚೆಸ್ಟ್ ಮತ್ತೆ ಫೋರ್ ಆರ್ಮ್ಸ್ ಇತ್ತು. ಬಾಡಿಗೆ ಕರೆಕ್ಟ್ ಆಗಿ ರೆಸ್ಟ್ ಕೊಟ್ಟು ರಿಕವರ್ ಮಾಡಿಸಿ ನೆಕ್ಸ್ಟ್ ಡೇ ಜಿಮ್ ಅಲ್ಲಿ ಹೋಗಿ ವರ್ಕೌಟ್ ಮಾಡೋದು ನೆಕ್ಸ್ಟ್ ಲೆವೆಲ್ ಒಂದು ಎಕ್ಸೈಟ್ಮೆಂಟ್ ಗುರು. ಏನ್ರಿ ಇದು ಬಿಸಿಲು, ಯಾರಾದ್ರೂ ಅಬ್ಸರ್ವ್ ಮಾಡ್ತಿದ್ದೀರೇನ್ ಗುರು? ನನ್ ಕಡೆ ಅಂತೂ ತಡ್ಕೊಳಕ್ ಆಗ್ತಿಲ್ಲ ಗುರು, ಮಿತಿ ಮೀರ್ ಹೋಗ್ತಿದೆ. ಬಟ್ ಈ ಸಮ್ಮರ್ ಸೀಸನ್ ಅಲ್ಲಿ ಒಂದ್ ಅಡ್ವಾಂಟೇಜ್ ಏನಂದ್ರೆ ನೀವು ಈಸಿಯಾಗಿ ಒಂದ್ ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಇದ್ದು ವೆಯ್ಟ್ ಲಾಸ್ ನ ಮಾಡಬಹುದು. ಅಂಡ್ ನೀವ್ ಯಾರೆಲ್ಲ ಕರೆಕ್ಟ್ ಆಗಿ ಡೈಲಿ ಒಂದು 3 to 4 ಲೀಟರ್ ನೀರ್ ಕುಡಿತಾ ಇಲ್ಲ, ಆಮೇಲೆ ಬಾಡಿನ ಕರೆಕ್ಟ್ ಆಗಿ ಹೈಡ್ರೇಟ್ ಆಗಿ ಇಡ್ತಾ ಇಲ್ಲ, ನಿಮಗೆಲ್ಲ ನಾನು ಹೇಳೋದು ಒಂದೇ, ಈ ಸಮ್ಮರ್ ಸೀಸನ್ ಅಲ್ಲಿ ಈ ಸತಿ ಪ್ರತಿ ಸತಿಗಿಂತನೂ ಬಹಳ ಬಿಸಿಲೈತಿ. ಅದಕ್ಕೆ ನಿಮ್ ಕಡೆ ಎಷ್ಟು ಪಾಸಿಬಲ್ ಐತಿ ಅಷ್ಟು ಹೈಡ್ರೇಟೆಡ್ ಆಗಿ ಇರ್ರಿ. ಇವತ್ ಜಿಮ್ ಅಲ್ಲಿ ಥ್ರೆಡ್ ಮಿಲ್ ಸತೇಕ್ ಸಿಗ್ಲಿಲ್ಲ ಗುರು. ಇರ್ಲಿ ಅಂತ ಹೇಳಿ ಮನೆಗ್ ಬಂದ್ ಬ್ರೇಕ್ಫಾಸ್ಟ್ ಮಾಡಿ ಆಫೀಸಿಗೆ ಬಂದ್ವಿ. ಆಫೀಸಲ್ಲಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಸೊ ಮಧ್ಯಾಹ್ನ ಊಟ ಗಿಟ ಎಲ್ಲ ಮಾಡ್ಕೊಂಡು ಈವ್ನಿಂಗ್ ಪಂಚೌಟ್ ಮಾಡಿ ಮನೆ ಕಡೆ ಬಂದ್ವಿ. ಬರಬೇಕಾದ್ರೆ ಚಿಕನ್ ಕಲೆಕ್ಟ್ ಮಾಡ್ಕೊಂಡು ಬಂದು ನನ್ನ ಡೈಲಿ ಸ್ಟೆಪ್ಸ್ ಕವರ್ ಮಾಡಿ ನನ್ನ ಡೇ ಎಂಡ್ ಮಾಡಿದೆ. ಇವತ್ತಿಗಿಷ್ಟೇ. ಸ್ಟೇ ಫಿಟ್ ಅಂಡ್ ಫೋಕಸ್ಡ್. ಸಿಗುವ ನಾಳೆ. ಟಾಟಾ.